ಏನಂದರೆ ಇನ್ಸ್ಟೆಡ್ ಆಫ್ ದಿಸ್ ಸೈಡ್ ಇಟ್ ಆಲ್ಸೋ ಅಸೈನ್ಸ್ ಈ ಕಡೆಯಿಂದ ಲಾಸ್ಟಿಂದನೂ ಅಸೈನ್ ಮಾಡ್ತಾ ಬರ್ತದೆ. ಸೊ -1 -2 -3 ಅಂತ. ಸೊ -3 ಅಂತ ಕೊಟ್ಟರೆ, ಸೊ ದಿಸ್ ಇಸ್ ಫಾರ್ ಇಲ್ಲಿ, ಗೊತ್ತಾಯ್ತಲ್ಲ. ಸೊ ಇಲ್ಲಿಂದ ಸ್ಟಾರ್ಟ್ ಮಾಡ್ತದೆ. ಸೊ ಇದನ್ನು ತೆಗಿತೇನೆ, ದಿಸ್ ಇಸ್ ಕನ್ಫ್ಯೂಸಿಂಗ್. ಸೊ ನೆಕ್ಸ್ಟ್ ಟೈಮ್ ನೀವು ಈಗ ಇಲ್ಲಿ -1 ಅಂತ ಕೊಟ್ಟರೆ ಯಾವ್ದು ಬರಬೇಕು? ಎ ಬರಬೇಕು. ಓಕೆ, ಅಗೇನ್ ಐ ಫಾರ್ಗಾಟ್, ರನ್ ಮಾಡ್ತೇನೆ, ಎ. ಓಕೆ, ಸೊ -1 ಇಂದ. ಸೊ 2 ಥಿಂಗ್ಸ್. ಒಂದು 0 ಇಂದ ಸ್ಟಾರ್ಟ್ ಆಗುತ್ತೆ ಫ್ರಮ್ ಬಿಗಿನಿಂಗ್. ನೀವು ಉಲ್ಟಾ ಮಾಡೋದಿದ್ರೆ -1 ಇಂದ ಬರ್ತದೆ. ಓಕೆ, ಸೊ ದಟ್ ಈಸ್ ಅಬೌಟ್ ಆಕ್ಸೆಸಿಂಗ್ ಇಂಡೆಕ್ಸ್ ಯೂಸ್ ಮಾಡಿಕೊಂಡು. ಸೊ ಈ ಟೆಕ್ಸ್ಟ್ ಫಾರ್ಮ್ಯಾಟ್ ಇದೆಯಲ್ಲ, ಅಥವಾ ಈ ಸ್ಟ್ರಿಂಗಿನ ಇಂಡೆಕ್ಸ್ ಯೂಸ್ ಮಾಡಿಕೊಂಡು ಇಂಡಿವಿಜುವಲ್ ಕ್ಯಾರೆಕ್ಟರ್ಸನ್ನು ಹೇಗೆ ಆಕ್ಸೆಸ್ ಮಾಡ್ಬೋದು, ಅಂದರೆ ಹೇಗೆ ತಗೋಬೋದು ಅಂತ ಇದು. ಸೊ ದಿಸ್ ಇಸ್ ಇಂಡಿವಿಜುವಲ್ ಕ್ಯಾರೆಕ್ಟರ್ಸ್. ನೆಕ್ಸ್ಟ್ ಸ್ಟೆಪ್ ನಾವೇನು ಮಾಡುವ ಅಂದರೆ, ಇನ್ಸ್ಟೆಡ್ ಆಫ್ ಇಂಡಿವಿಜುವಲ್ ಲೆಟ್ಸ್ ಟ್ರೈ ಟು ಗೆಟ್ ಅ ರೇಂಜ್. ಓಕೆ, ಸೊ ಇಂಡಿವಿಜುವಲ್ ಬದಲು, ಸಿಂಗಲ್ ಬದಲು ನಾವು ಈಗ ಒಂದು ಈ ಗ್ರೂಪ್ ಆಫ್ ಕ್ಯಾರೆಕ್ಟರ್ಸನ್ನು ಹೇಗೆ ಆಕ್ಸೆಸ್ ಮಾಡೋದು ಅಂತ ನೋಡುವ. ಈ ಗ್ರೂಪ್ ಆಫ್ ಕ್ಯಾರೆಕ್ಟರ್ಸ್ ಆಕ್ಸೆಸ್ ಹೇಗೆ ಅಂದರೆ, ನಿಮಗೆ ಒಂದು ಸ್ಪೆಷಲ್ ರೇಂಜ್ ಆಪರೇಟರ್ ಕೊಟ್ಟಿದ್ದಾರೆ, ಅದಕ್ಕೆ ಕಾಲನ್ ಅಂತ. ಸೊ ಫಸ್ಟ್ ಥಿಂಗ್ ಏನು ಮಾಡುವ ಅಂದರೆ, ಸುಮ್ಮನೆ ಇದನ್ನು ಪ್ರಿಂಟ್ ಮಾಡುವ, ಏನು ಕೊಡ್ತದೆ ಅಂತ ನೋಡುವ. ಓಕೆ, ನಾನು ಇದನ್ನು ರನ್ ಮಾಡ್ತೇನೆ. ಸೊ ಇಟ್ ಗಿವ್ಸ್ ದ ಕಂಪ್ಲೀಟ್ ಥಿಂಗ್, ರೈಟ್. ಸೊ ಏನಾಗ್ತದೆ ಅಂದರೆ 0 ಇಂದ ತಗೊಂಡು ಎಂಡ್ ತನಕ ಕೊಡ್ತಾರೆ. ಸೊ ಇದರಲ್ಲಿ ನಾನು ನೆಕ್ಸ್ಟ್ ಸ್ಟೆಪ್ ನನಗೆ ಇಲ್ಲಿಂದ ಸ್ಟಾರ್ಟ್ ಮಾಡಬೇಕು. ಓಕೆ, ಡಿಗ್ರಿ. ಸೊ ಸಿಮಿಲರ್ ಕಾನ್ಸೆಪ್ಟ್ ನಿಮ್ಮ ಇಂಡಿವಿಜುವಲ್ ಕ್ಯಾರೆಕ್ಟರ್ಸ್ ಇದ್ದ ಹಾಗೆ 0 1 2 3 4 5th ಅಲ್ಲ. ಸೊ 5 ಇಂದ ಸ್ಟಾರ್ಟ್ ಮಾಡ್ತೇನೆ. ಈಗ ನೋಡುವ ಏನು ಕೊಡ್ತದೆ ಅಂತ. ಡಿಗ್ರಿ ಕೋರ್ಸ್ ಇನ್ಕಮ್. ಸೊ ಏನಾಗ್ತಾ ಇದೆ ಅಂದರೆ, ನಿಮ್ಮ ದಿಸ್ ಈಸ್ ಕಾಲ್ಡ್ ಸ್ಟಾರ್ಟಿಂಗ್ ಇಂಡೆಕ್ಸ್, ಆ್ಯಂಡ್ ಇಲ್ಲಿ ಇದೆಯಲ್ಲ, ದಿಸ್ ಇಸ್ ಎಂಡಿಂಗ್ ಇಂಡೆಕ್ಸ್. ಸೊ ಈ ಕಾಲನ್ ಹಾಕಿದ ಕೂಡಲೇ ವಿದಿನ್ ಸ್ಕ್ವೇರ್ ಬ್ರ್ಯಾಕೆಟ್ಸ್ ಫಸ್ಟ್ ಏನು ಕೊಡ್ತೀರಿ ಅದು ಸ್ಟಾರ್ಟಿಂಗ್ ಇಂಡೆಕ್ಸ್ ಬರ್ತದೆ. ಸೊ ಸ್ಟಾರ್ಟಿಂಗ್ ಇಂಡೆಕ್ಸ್ ಹೇಗೆ ಬರ್ತದೆ ಅಂದರೆ, ನಾನು ಮುಂಚೆ ಇಂಡಿವಿಜುವಲ್ ಕ್ಯಾರೆಕ್ಟರ್ಸ್ ಎಕ್ಸ್ಪ್ಲೇನ್ ಮಾಡಿದಾಗೆ 0 1 2 3 ಅಂತ ನಿಮ್ಮ ಇಂದ ಅದು ಪೊಸಿಷನ್ ಅಸೈನ್ ಮಾಡ್ತಾ ಹೋಗ್ತದೆ. ಸೊ ದಿಸ್ ಈಸ್ 5th, ರೈಟ್. ಸೊ ಅದು ದಟ್ ಈಸ್ ದ ಬಿಗಿನಿಂಗ್. ಓಕೆ, ಸೊ ಅದಕ್ಕೆ ನಿಮಗೆ ಇಲ್ಲಿ ಡಿಗ್ರಿ ಕೋರ್ಸ್ ಇನ್ ಕನ್ನಡ ಅಂತ ಬರ್ತಾ ಇದೆ. ಸೊ ನೆಕ್ಸ್ಟ್ ಸ್ಟೆಪ್ ಏನು ಮಾಡುವ ಅಂದರೆ, ನಾವು ಇದು ಮಾತ್ರ ತಗೊಳ್ಳುವ. ಸೊ ಇದಕ್ಕೆ ನಂಬರ್ ಹಾಕಿ ನಾವು ವಿ ವಿಲ್ ಟ್ರೈ ಟು ಸಿ ವಾಟ್ ಈಸ್ ದ ಎಂಡಿಂಗ್ ಇಂಡೆಕ್ಸ್ ಅಂತ. ಸೊ 5 ಇಲ್ಲಿಗಾಯಿತು, 6 7 8 9 10 11 ಮೇ ಬಿ. ಲೆಟ್ಸ್ ಸಿ, ಸಮ್ ನಂಬರ್ ಹಾಕಿಬಿಟ್ಟು ನೋಡುವ. ಓಕೆ, ಸೊ ರನ್ ಮಾಡ್ತೇನೆ. ಸೊ ಡಿಗ್ರಿ ಅಂತ ಬಂತು. ಓಕೆ, ಸೊ 11th is normally this will be the 10th character. Okay, 1 2 3 4 5. 5 is the starting. 6 7 8 9 10 11. So 11 characters ಆದ ಕೂಡಲೇ 11 - 1. ಸೊ 10th ಪೊಸಿಷನಲ್ಲಿ ಏನಿರ್ತದೆ ಅದು ಬರ್ತದೆ, ಯಾಕಂದರೆ ನೀವು 0 ಇಂದ ಸ್ಟಾರ್ಟ್ ಮಾಡೋದಲ್ಲ ಅದಕ್ಕೆ. ಸೊ ನೀವು ಇದರಲ್ಲಿ ಯು ಕ್ಯಾನ್ ಟ್ರೈ ಡಿಫ್ರೆಂಟ್ ಥಿಂಗ್ಸ್, ಬೇರೆ ಬೇರೆ ಟೈಪ್ ಹಾಕಿಬಿಟ್ಟು ಯು ಕ್ಯಾನ್ ಟ್ರೈ. ಸೊ ನಾನು ಇನ್ನೊಂದು ಕಾಂಬಿನೇಷನ್ ನೋಡಿ, ಸ್ಟಾರ್ಟಿಂಗ್ ಇಂಡೆಕ್ಸ್ ಹಾಕೋದೇ ಬೇಡ. ಓಕೆ, ಆ್ಯಂಡ್ ಐ ವಿಲ್ ರನ್ ದಿಸ್. ಇಫ್ ಯು ಸಿ, ಸ್ಟಾರ್ಟಿಂಗ್ ಇಂಡೆಕ್ಸ್ ಹಾಕಲಿಲ್ಲ ಅಂದರೆ ಇಟ್ ಟೇಕ್ಸ್ ಇಟ್ ಬೈ ಡಿಫಾಲ್ಟ್, ಅಂದರೆ 0 ಇಂದಾನೆ ತೊಗೊಂಡ್ಬಿಡ್ತದೆ. ಓಕೆ, ಸೊ ಡಿಫ್ರೆಂಟ್ ಕಾಂಬಿನೇಷನ್, ನೀವು ಇದನ್ನು ಆ್ಯಕ್ಚುಲಿ ಬೈ ಹಾರ್ಟ್ ಮಾಡಬೇಕಂತಿಲ್ಲ. ಇದನ್ನು ನೀವು 0 ಅಥವಾ ಸ್ಟಾರ್ಟಿಂಗ್ ಇಂಡೆಕ್ಸ್ ಅಂತ ನೋಡಿಕೊಂಡು ಮಾಡ್ಬೋದು. ಓಕೆ, ಸೊ ನೆಕ್ಸ್ಟ್ ಸ್ಟೆಪ್ ನಾವು ಇದನ್ನು ಹೀಗೆ ಬಿಡುವ. ಮೈಕ್ರೋ ಡಿಗ್ರಿ ಇದೆಯಲ್ಲ, ಇದನ್ನು ಹೀಗೆ ಬಿಟ್ಟು ವಿ ವಿಲ್ ಟ್ರೈ ಟು ಸಿ ಇಫ್ ಈ ಒರಿಜಿನಲ್ ಸ್ಟ್ರಿಂಗ್ ಇದೆಯಲ್ಲ, ನಾವು ಹೀಗೆ ಆಪರೇಷನ್ ಮಾಡಿದಾಗ ಚೇಂಜ್ ಆಗ್ತದಾ ಅಂತ ನೋಡುವ. ಓಕೆ, ನಾವು ಇದನ್ನು ವಿಲ್ ಟ್ರೈ ಟು ಅಸೈನ್ ಇಟ್ ಟು ಅ ವೇರಿಯೇಬಲ್. ಓಕೆ, ಅದಕ್ಕೆ ಒಂದು ಹೆಸರು ಕೊಟ್ಬಿಡುವ, ಟ್ಯೂಟೋರಿಯಲ್. ಇದರದ್ದು ಮೇ ಬಿ ಒನ್ ಕಾಪಿ. ಓಕೆ, ವಿ ಆರ್ ಟ್ರೈಂಗ್ ಟು ಕ್ರಿಯೇಟ್ ಅ ಕಾಪಿ. ಸೊ ಟ್ಯೂಟೋರಿಯಲ್ ಆಫ್ ದಿಸ್. ಓಕೆ, ಇದನ್ನು ನಾನು ಮೇ ಬಿ ಫಾರ್ಮ್ಯಾಟ್ ಮಾಡ್ತೇನೆ, ಆ್ಯಂಡ್ ವಿ ವಿಲ್ ರನ್ ಬೋತ್. ಆಯಿತು. ಸೊ ದಿಸ್ ಇಸ್ ಫಸ್ಟ್ ಒನ್.
ಆ್ಯಂಡ್ ದ ಸೆಕೆಂಡ್ ಪ್ರಿಂಟ್ ಸ್ಟೇಟ್ಮೆಂಟ್ ಏನು ಅಂದರೆ ಟ್ಯೂಟೋರಿಯಲ್ ಕಾಪಿ. ಓಕೆ, ಇದನ್ನು ರನ್ ಮಾಡಿ ನೋಡುವ ಏನು ಬರ್ತದೆ ಅಂತ. ಇಫ್ ಯು ಸಿ, ಈ ಒರಿಜಿನಲ್ ಸ್ಟ್ರಿಂಗ್ ಇದೆಯಲ್ಲ, ದಟ್ ಈಸ್ ಸ್ಟಿಲ್ ನಾಟ್ ಚೇಂಜ್ಡ್. ಆ ವೇರಿಯೇಬಲ್ ಆಲ್ರೆಡಿ ಹಾಗೇ ಇದೆ. ದಿಸ್ ಒರಿಜಿನಲ್ ಸ್ಟ್ರಿಂಗ್, ದಿಸ್ ಇಸ್ ಆಲ್ರೆಡಿ ದರ್ ಮೈಕ್ರೋ ಡಿಗ್ರಿ ಕೋರ್ಸ್. ಓನ್ಲಿ ಇದನ್ನು ಚೇಂಜ್ ಮಾಡಿದ ಮೇಲೆ ಈ ಆ್ಯಕ್ಸೆಸ್ ಮಾಡಿರುತ್ತಲ್ಲ, ಅದರದ್ದು ಇನ್ನೊಂದು ಕಾಪಿ ಅದು ಕ್ರಿಯೇಟ್ ಮಾಡ್ತದೆ ಆ್ಯಕ್ಚುಲಿ ಪೈಥನ್ ಇಂಟರ್ನಲ್ಲಿ. ಅದನ್ನು ನಾವು ಬೇರೆ ಇನ್ನೊಂದು ವೇರಿಯೇಬಲ್ಗೆ ಅಸೈನ್ ಮಾಡಿಬಿಟ್ಟು ನಾವು ಪ್ರಿಂಟ್ ಮಾಡ್ತಾ ಇದ್ದೇವೆ. ಸೊ ಒನ್ ಥಿಂಗ್ ಟು ನೋಟಿಸ್, ಇಲ್ಲಿ ದ ಒರಿಜಿನಲ್ ಸ್ಟ್ರಿಂಗ್ ವ್ಯಾಲ್ಯೂ ಸ್ಟಿಲ್ ರಿಮೈನ್ಸ್ ದ ಸೇಮ್. ಅದನ್ನು ಚೇಂಜ್ ಆಗೋದಿಲ್ಲ ಇಂಟರ್ನಲ್ಲಿ. ನಿಮಗೆ ಆ ಬಾಕ್ಸ್ ಕಾನ್ಸೆಪ್ಟ್ ಹೇಳಿದಾಗೆ ಆ ಬಾಕ್ಸಲ್ಲಿರುವ ವ್ಯಾಲ್ಯೂ ಹಾಗೇ ಇರ್ತದೆ. ನೀವು ಈ ರೀತಿ ಆ್ಯಕ್ಸೆಸ್ ಮಾಡಿದಾಗ ಆ ಇಂಡಿವಿಜುವಲ್ ನಂಬರ್ ಇದೆಯಲ್ಲ, ದ್ಯಾಟ್ಸ್ ಅ ಸಪ್ರೇಟ್ ಕಾಪಿ ಆಫ್ ದ ಒರಿಜಿನಲ್. ಓಕೆ, ಸೊ ಪೈಥನ್ ಅದನ್ನು ಇಂಟರ್ನಲ್ಲಿ ಕ್ರಿಯೇಟ್ ಮಾಡ್ತಾರೆ. ಸೊ ನೆಕ್ಸ್ಟ್ ಸ್ಟೆಪ್ ನಾವು ಏನು ಟ್ರೈ ಮಾಡುವ ಅಂದರೆ, ಇದನ್ನು ನಾನು ತೆಗಿತೇನೆ. ದಿಸ್ ಆಲ್ಸೋ ಐಲ್ ಕ್ಲಿಯರ್. ಸೊ ಇದನ್ನು ನಾನು ಟ್ಯೂಟೋರಿಯಲ್, ಓಕೆ, ಆಮೇಲೆ ವಿ ವಿಲ್ ಟ್ರೈ ಟು ರೈಟ್ ಅ ಸ್ಟೇಟ್ಮೆಂಟ್. ಸೊ ನಾನು ನಿಮಗೊಂದು ಕ್ವಿಸ್ ಕೊಡ್ತೇನೆ. ಇದನ್ನು ನಾನು 1:-1. ಈ ವಿಡಿಯೋನ ಪಾಸ್ ಮಾಡಿಬಿಟ್ಟು ಥಿಂಕ್ ಆ್ಯಂಡ್ ಮೇ ಬಿ ರನ್ ಫ್ರಮ್ ಯುವರ್ ಸೈಡ್. ಇದರಲ್ಲಿ ಏನು ಆನ್ಸರ್ ಬರ್ಬೋದು ಅಂತ ಆ್ಯಸ್ ಅನ್ ಎಕ್ಸಸೈಸ್ ಟ್ರೈ ಮಾಡಿ. ಓಕೆ, ಸೊ ನಾವು ಇದನ್ನು ರನ್ ಮಾಡಿಬಿಟ್ಟು ವಿ ವಿಲ್ ಸಿ ವಾಟ್ ಇಟ್ ಕಮ್ಸ್. ಸೊ ನೋಡಿದರೆ, ದಿಸ್ ಇಸ್ ಟ್ರಂಕೇಟಿಂಗ್ ದ ಫಸ್ಟ್ ಕ್ಯಾರೆಕ್ಟರ್ ಆ್ಯಂಡ್ ಲಾಸ್ಟ್ ಕ್ಯಾರೆಕ್ಟರ್. ಯಾಕೆ? ಸೊ ಫಸ್ಟ್ ಕ್ಯಾರೆಕ್ಟರ್ ಯಾಕೆ ಟ್ರಂಕೇಟ್ ಆಗ್ತಿದೆ ಅಂದರೆ, ನಾವು 1 ಸ್ಟಾರ್ಟ್ ಮಾಡ್ತಾ ಇದ್ದೇವೆ. ಸೊ 1 ಪೊಸಿಷನ್ ಯಾವುದು? ಐ ಇಂದ. ಸೊ ದಟ್ ಈಸ್ ಐ. ಆ್ಯಂಡ್ ವಾಟ್ ಈಸ್ -1? -1 ಎಂಡಿಗೆ ಬರೋದು ಇಲ್ಲಿ -1, ರೈಟ್? ಸೊ -1 ನಾವು ಇಲ್ಲಿ ಈ ರೇಂಜ್ ಆಪರೇಟರ್ ಯೂಸ್ ಮಾಡುವಾಗ ನಿಮ್ಮ ಲಾಸ್ಟ್ -1 ಕನ್ಸಿಡರ್ ಮಾಡೋದಿಲ್ಲ. ಸೊ -1ನಲ್ಲಿರುವ ಪೊಸಿಷನನ್ನು ಕನ್ಸಿಡರ್ ಮಾಡದೆ 1 ಬಿಫೋರ್ ದ್ಯಾಟ್, ಸೊ ಕನ್ನಡ ಅಂತ ಬರ್ತದೆ. ಸೊ ದ್ಯಾಟ್ ಈಸ್ ಹೌ ಪೈಥನ್ ಸೀಸ್ ದೀಸ್ ರೇಂಜ್ ಆಪರೇಟರ್ಸ್. ಓಕೆ, ಸೊ ಹೀಗೆ ನೀವು ಬೇರೆ ಬೇರೆ ರೀತಿಯಲ್ಲಿ ಟ್ರೈ ಮಾಡಿ ಪ್ಲೇ ಅರೌಂಡ್. ನಿಮಗೆ ಏನು ಅನಿಸ್ತದೆ ಅಂತ ನನಗೆ ಹೇಳಿ. ಓಕೆ.